ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಂದಿಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು 2 ದಿನದ ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. 2 ಮಿಕ್ಸಪ್ ಇರುತ್ತೆ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಬೆಳಗ್ಗೆನೇ ಕಾಫಿ ಆಗ್ತಿದ್ದಂಗೆನೇ ಮಗಳ ಲಂಚ್ ಬಾಕ್ಸಿಗೆ, ಅಂದರೆ ಸ್ನ್ಯಾಕ್ಸ್ ಟೈಮ್ ಅಷ್ಟೇ ಇರೋದು, ಅವಳು 12:15ಗೆಲ್ಲ ಬಂದುಬಿಡ್ತಾಳೆ ಸ್ಕೂಲಿಂದ. ಆರೆಂಜ್ನ ಪ್ಯಾಕ್ ಮಾಡ್ತಿದ್ದೆ. ಸೊ ಇನ್ನು ಯಾರೇ ಆದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋದಾದರೆ ಆದಷ್ಟು ಸ್ವಲ್ಪ ಈ ಟೈಮಲ್ಲಿ ಆರೆಂಜಸ್ಸು, ಸಿಟ್ರಿಕ್ ಇರೋವಂಥ ಫ್ರೂಟ್ಸನ್ನು ಸಜೆಸ್ಟ್ ಮಾಡ್ತೀನಿ. ನಾನು ಪರ್ಸ್ನಲಿ ಹೇಳಬೇಕು ಅಂತಂದರೆ, ಇದರಿಂದ ಆದಷ್ಟು ಫ್ರೂಟ್ಸ್ ಅಂದರೆ ಶೀತ ಆಗುತ್ತೆ ಅಂದ್ಕೊತಾರೆ. ಅಲ್ಲ, ಆರೆಂಜು ಶೀತ ಆ ಥರ ಏನೂ ಆಗೋದಿಲ್ಲ. ಇನ್ನು ಕೋಲ್ಡು ಮತ್ತು ಒಂಥರ ಕೆಮ್ಮು, ಮಕ್ಕಳು ಕೆಮ್ತಾರಲ್ಲ, ಒಂಥರ ಥಂಡಿ ವಾತಾವರಣಕ್ಕೆ ಅದೆಲ್ಲ ಆದಷ್ಟು ಕಂಟ್ರೋಲ್ ಆಗುತ್ತೆ. ನೀವೇನಾದರೂ ಆರೆಂಜ್ ಕೊಡೋದೇ ಆಯಿತು ಅಂತಂದರೆ ನಾಟಿ ಆರೆಂಜ್, ಅದರಲ್ಲಿ ತುಂಬ ಹುಳಿ ಅಂಶ ಇರುತ್ತೆ. ನಿಮ್ಮ ಮಗು ಹುಳಿ ಇಷ್ಟಪಡುತ್ತೆ ಅಂದರೆ ಅದನ್ನೇ ಕೊಡ್ಬೋದು. ಇಲ್ಲಿ ನನ್ನ ಮಗಳು ಹುಳಿ ಇರೋವಂಥ ಫ್ರೂಟ್ಸ್ ಯಾವುದು ತಿನ್ನಲ್ಲ, ಅದಕ್ಕೆ ನಾನು ಅದು ಸ್ವೀಟ್ನೆಸ್ ಇರೋದನ್ನು ಕೊಡ್ತಿದ್ದೆ. ನೀವು ನಿಮ್ಮ ಮಗು ಇಷ್ಟಪಡುತ್ತೆ ಅಂದರೆ ಹುಳಿ ಇರೋದನ್ನು ಆರಾಮ್ಸಾಗಿ ಕೊಡ್ಬೋದು. ಇದಾಗ್ತಿದ್ದಂಗೆನೇ ಆಯಿಲೆಲ್ಲ ಫಿಲ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ. ಹರಳೆಣ್ಣೆ ನಾವೆಲ್ಲ ರೆಡಿಮೇಡೇ ತೊಗೊಳ್ಳೋದು. ಹರಳೆಣ್ಣೆ ಇದಾಗ್ತಿದ್ದಂಗೆ ದೇವ್ರ ದೀಪಕ್ಕೂ ಎಣ್ಣೆ ಹೆಚ್ಕೊಂಡಿತ್ತು. ಅದನ್ನು ಬಾಟ್ಲು ಕ್ಲೀನ್ ಮಾಡಿ ಇಟ್ಟಿದ್ದೆ. ಪಂಚಮಿ ಅಂತ ಬರುತ್ತಲ್ಲ ಪೌಚು, 1 ಲೀಟರ್ ಪೌಚು, ಅದಕ್ಕೇ ನಾನೆಲ್ಲ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಕಿಚನಲ್ಲಿ ಅಥವಾ ಮನೆಯಲ್ಲಿ ಕೆಲಸ ಕಡಿಮೆ ಇರೋವಂಥ ದಿನ ಈ ಫಿಲ್ಲಿಂಗ್ ಕೆಲಸ ಇಟ್ಕೊಂಡ್ರೆ ತುಂಬ ಈಸಿ ಅನಿಸುತ್ತೆ. ಇದಾದಮೇಲೆ ನಾನು ಸಂಡೇ ಈವ್ನಿಂಗ್ ಕ್ಲಿಪ್ಪಿಂಗ್ ಇದು ಆಲೂ ಕಬಾಬ್ ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ರೆಡಿ ಮಾಡೋದೇನೋ ಮಾಡ್ಕೊಂಬಿಟ್ಟೆ. ಆಮೇಲೆ ಯಾಕಪ್ಪ ಇದೆಲ್ಲ ಬೇಕಿತ್ತ ಅಂತ ಒಂಥರ ಬೇಜಾರು ಅನ್ನಿಸ್ಬಿಟ್ಟಿತ್ತು. ಕೆಲಸ ಮಾಡಿ ಅಂತೂ ವೀಕೆಲ್ಲ ಮಾಡೋ ಕೆಲಸಕ್ಕಿಂತ ನನಗೆ ಸಂಡೇ ಬಂದರೆ ಈ ನಡುವೆ ತುಂಬ ಹಿಂಸೆ ಆಗುತ್ತೆ. ಮಕ್ಕಳೆಲ್ಲ ಮನೇಲೇ ಇರ್ತಾರೆ. ಏನಾದರೂ ಒಂದು ಅಮ್ಮ ಇದು ಅಮ್ಮ ಅಂತ ಹೇಳಿ ನನ್ನ ತಲೆ ಚೆನ್ನಾಗಿ ತಿಂದುಬಿಟ್ಟಿರ್ತಾರೆ ಇಬ್ಬರು ಮಕ್ಕಳೂ. ಸರಿ ಆಯಿತು, ಕಲಸಿಟ್ಬಿಟ್ಟಿದ್ದೆ, ಏನೂ ಮಾಡೋಕ್ಕಾಗಲ್ಲ, ಸರಿ ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದು ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಇದು ಟೇಸ್ಟ್ ಮಾಡೋದಕ್ಕೆ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಇದ್ದರೆ ಅಂತ ಅಂದ್ಬಿಟ್ಟು ಹಾಕಿದ್ದೆ. ಆದರೆ ಏನಿಲ್ಲ, ಒಂದು ಸಲನೇ ಹಾಕಿ ಕಲಸಿದ್ದು ಎಲ್ಲ ಕರೆಕ್ಟಾಗಿತ್ತು. ನೀವು ಏನಾದರೂ ನಾನ್ ವೆಜ್ ತಿನ್ನಲ್ಲ ಅನ್ನೋವಂಥ ಟೈಮಲ್ಲಿ ಆಲೂ ಕಬಾಬು, ಆಮೇಲೆ ಬಾಳೆಕಾಯಿ, ಪನ್ನೀರ್, ಬೇಬಿ ಕಾರ್ನ್ ಇಂಥದ್ರಲ್ಲೆಲ್ಲನೂ ಟ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ಗೆ ಒಳ್ಳೆಯದು. ಆಚೆ ಗೋಬಿ ಮಂಚೂರಿಯನು, ಈ ರೆಡಿ ಫುಡ್ ಕಲರ್ಸು, ಕೆಮಿಕಲ್ಸು, ಸೋಯಾ ಸಾಸಸ್ಸು, ಕೆಚಪ್ಪು ಆದಷ್ಟು ಅದರಿಂದ ದೂರ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೊಸದ್ರಲ್ಲಿ ನಮಗೆ ಗೊತ್ತಾಗಲ್ಲ, ಟೇಸ್ಟಿಂದ ತಿಂದುಬಿಡ್ತೀವಿ. ಆಮೇಲೆ ಹೋಗ್ತಾ ಹೊಟ್ಟೆ ನೋವು, ಹೊಟ್ಟೆನಲ್ಲಿ ಇನ್ಫೆಕ್ಷನ್ಸು, ಈ ಥರ ಎಲ್ಲ ಸುಮಾರು ಮಕ್ಕಳಿಗೆ ನಾನು ನೋಡಿಬಿಟ್ಟಿದ್ದೀನಿ, ಕೇಳಿಬಿಟ್ಟಿದ್ದೀನಿ. ಸೊ ಆದ್ದರಿಂದ ಆದಷ್ಟು ಕೆಚಪ್, ಸಾಸ್ ಇವುಗಳಿಂದ, ಫುಡ್ ಕಲರ್ಸ್ ಎಸ್ಪೆಷಲಿ ಫುಡ್ ಕಲರ್ಸಿಂದ ದೂರ ಇರೋದಕ್ಕೆ ಟ್ರೈ ಮಾಡಿ. ನಾವಿತ್ತು ಅಂತಂದರೆ ಮಕ್ಕಳು ಸಹ ಅದ್ರ ಕಡೆ ಜಾಸ್ತಿ ಗಮನ ಕೊಡೋದಿಲ್ಲ. ಇದಾದಮೇಲೆ ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ದು ಇದು ವಿಡಿಯೋ ಕ್ಲಿಪ್ಪು. ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಹೇಳಿ ಇಲ್ಲಿ ಮಸಾಲ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲಾಗೆ ಈರುಳ್ಳಿ, ಟೊಮ್ಯಾಟೊ, ಬಾದಾಮ್, ಕಾಜು ಹಾಕಬೇಕಿತ್ತು. ಕಾಜು ನಾನು ಹಾಕಲಿಲ್ಲ. ಬಾದಾಮ್ ಹಾಕಮ್ಮ ಅಂತ ಹೇಳಿದ್ಲು ಮಗಳು. ಸರಿ ಬಾದಾಮ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೊಂದು ಮೀಡಿಯಮ್ ಸೈಜ್ ಒಂದು ಪಲಾವ್ ಎಲೆ, 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಹಿಂದೆನೇ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. 1-2 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ತು ಅಂದರೆ ಚೆನ್ನಾಗಿ ಗುಜ್ಜು ಥರ ಬೆಂದ್ಕೊಂಡಿರುತ್ತೆ. ಇದಾದಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಬೆಂದ್ಕೊಂಡಿರೋ ಅಂಥ ಟೈಮಲ್ಲಿ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ ಮತ್ತು ಮನೆಯಲ್ಲೇ ಮಾಡಿರೋವಂಥ ಚಿಲ್ಲಿ ಪೌಡರ್ ಇತ್ತು ಅಂದರೆ ಚಿಲ್ಲಿ ಪೌಡರ್ ಹಾಕ್ಕೊಂಡು, ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಪನ್ನೀರ್ದು ಗ್ರೇವಿ ಮಾಡೋವಾಗೆಲ್ಲನೂ ಆದಷ್ಟು ತುಪ್ಪ, ಬಟರ್ ಹಾಕಿಲ್ಲ ಅಂತಂದ್ರೂ ಪರವಾಗಿಲ್ಲ, ತುಪ್ಪದಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ, 1/2 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಇದಾದಮೇಲೆ ಕೆಲವೊಬ್ಬರು ಇದಿಷ್ಟುನು ಮಸಾಲ ಐಟಮ್ನ ಬೇಯಿಸ್ಕೊಂಡು ಕೂಡ ಮಾಡ್ಕೊಳ್ತಾರೆ. ಯಾವುದೇ ರೀತಿ ಶಾಲೋ ಫ್ರೈ ಅದು ಇದು ಯಾವ ಥರ ಏನು ಮಾಡ್ದಿರ ಡೈರೆಕ್ಟಾಗಿ ಬೇಯಿಸ್ಕೊಂಡು ಮಾಡ್ತಾರೆ. ಅದು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಮಸಾಲ ಹುರಿದಿಟ್ಕೊಂಡಿದ್ದನ್ನು ಆರೋದಕ್ಕೆ ಬಿಟ್ಬಿಟ್ಟು ನಾನು ಅದೇ ಪಾತ್ರೆಗೆ ಒಗ್ಗರಣೆಗೆ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ, ನೀವು ಬಟರ್ ಹಾಕ್ಕೊಳ್ಳಿ. ಅದಕ್ಕೆ ತುಪ್ಪ ಹಾಕಿದ್ಮೇಲೆ ನಾನು ಒಂದು ಪಲಾವ್ ಎಲೆ, ಒಂದು ದೊಡ್ಡ ಏಲಕ್ಕಿ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲಾನ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರೋ ಅಷ್ಟೊತ್ತಿಗೆ ಪನ್ನೀರನ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ನೀರಲ್ಲಿ ನೆನೆಸಿ ಬಿಟ್ಟಿದ್ದೆ ನಾನು. ಇದು ಮಾಡೋವಾಗ ನೆನಪು ಮಾಡ್ಕೊಳ್ತಾ ಇದ್ದೀನಿ, ಕಸೂರಿ ಮೇಥಿ ಹಾಕಬೇಕಿತ್ತಲ್ವ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಕುದಿ ಬರೋವಾಗ ಹಾಕಬೇಕಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲೋ ಇಟ್ಬಿಟ್ಟಿದ್ದೀನಿ, ಅರ್ಜೆಂಟಲ್ಲಿ ಸಿಗಲಿಲ್ಲ. ಸರಿ ಆಯಿತು, ಇರೋದನ್ನು ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಪನ್ನೀರನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದೂ ಬೇಕಾದರೆ ನೀವು ಬೆಣ್ಣೆ ಹಾಕಿ ಹುರ್ಕೊಳ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಬೆಣ್ಣೆ ಅಥವಾ ತುಪ್ಪದಲ್ಲಿ ಪನ್ನೀರ್ ಫ್ರೈ ಆಯಿತು ಅಂತಂದರೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ, ಮಕ್ಕಳು ತಿನ್ನೋಕ್ಕೆ ಇಷ್ಟಪಡೋಲ್ಲ. ಇದು ಫ್ರೆಶ್ ಪನ್ನೀರು, ನೈಟ್ ತಂದಿದ್ದೀನಿ ನಾನು, ಎಸ್ಟರ್ಡೇ ಮಾರ್ನಿಂಗೇ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡಿ ತಗೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈವನ್ ನಂದಿನಿ ಪಾರ್ಲರಲ್ಲಿ ಸಿಗೋ ಮಿಲ್ಕಿ ಮಿಸ್ಟು ಮತ್ತು ನಂದಿನಿ ಅದೆರಡನ್ನೂ ನಾನು ಯೂಸ್ ಮಾಡಿದ್ದೀನಿ. ಅಂಥ ಡಿಫ್ರೆನ್ಸ್ ಏನಿಲ್ಲ, ಅಂದರೆ ಸ್ವಲ್ಪ ಅದು ಹಾರ್ಡ್ ಅನಿಸುತ್ತೆ, ಯಾಕೆಂದರೆ ಫ್ರೀಸ್ ಮಾಡಿಟ್ಟಿರೋದ್ರಿಂದ. ಇದೇನು ಫ್ರೀಸ್ ಏನು ಮಾಡಿಟ್ಟಿರಲ್ಲ, ಡೈರೆಕ್ಟ್ ಹಾಗೆ ಕೊಡ್ತಾರೆ ರೆಡಿ ಇರೋ ಪನ್ನೀರು. ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ನೀವು ಆ ಬ್ರ್ಯಾಂಡನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಆದಷ್ಟು ಪನ್ನೀರನ್ನ ತೊಳೆದು ಕಟ್ ಮಾಡಿ ಮತ್ತು ಒಂದು 5 ನಿಮಿಷ ತಣ್ಣೀರಲ್ಲೇ ನೆನೆಸಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಪನ್ನೀರ್ ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಗ್ರೇವಿನ ಹೇಳ್ಕೊಂಡಿರುತ್ತೆ ಅಂತ. ಇದು ಕುದಿಯೋದಕ್ಕೆ ಇಟ್ಟು ಒಂದು 5 ನಿಮಿಷ ಪನ್ನೀರ್ ಬೆಂದ್ಕೊಂಡು ಇದಾಗ್ತಿದ್ದಂಗೆ ನೆಕ್ಸ್ಟ್ ಇನ್ನೂ ಒಂದು ಸೀಕ್ರೆಟ್ ಟಿಪ್, ಯಾರೇ ಸಹ ಬಟರ್ ಪನ್ನೀರ್ ಮಸಾಲ ಮಾಡಿದ್ರೂ ಕೂಡ ಒಂದು ಸ್ವಲ್ಪ 1/4 ಚಮಚದಷ್ಟು ಸಕ್ಕರೆ ಹಾಕಿ, ಟೇಸ್ಟ್ ವೈಸ್ ಸಖತ್ತಾಗಿ ಬರುತ್ತೆ. ಯಾರೆಲ್ಲ ಇಷ್ಟಪಡಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಒಂಥರ ಸ್ವೀಟ್ನೆಸ್ಸು ಆ್ಯಡ್ ಆಯಿತು ಅಂತ ಅಂದರೆ. ಆ್ಯಂಡ್ ಇದು ಚೆನ್ನಾಗಿ ಬೆಂದ್ಕೊಂಡು ಕುದಿ ನೊರೆ ಎಲ್ಲ ಹೊರ್ಟೋಗ್ಬಿಟ್ಟಿರುತ್ತೆ, ತಿಕ್ಕಾಗಿರುತ್ತೆ ಗ್ರೇವಿ. ಆ ಟೈಮಲ್ಲಿ ಸ್ವಲ್ಪ ಕಸೂರಿ ಮೆಥಿನ ಉಜ್ಜಿಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿಟ್ಟರೆ ಪನ್ನೀರ್ ಗ್ರೇವಿ ರೆಡಿ ಆಯಿತು. ಇದಾದಮೇಲೆ ನಾನು ಚಪಾತಿನ ಲಟ್ಟಿಸ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೂ ಮುಂಚೆ ಹೆಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಆದಷ್ಟು ಕಬ್ಬಿಣದ್ದು ಪಾತ್ರೆಗಳನ್ನು ಬಳಸಿದ್ರೆ ಒಳ್ಳೆಯದು, ಐರನ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ, ಇಮ್ಯುನಿಟಿ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆದಷ್ಟು ನಾನು ಕಬ್ಬಿಣದ್ದೆಲ್ಲ ಬಳಸ್ತಾ ಇದ್ದೀನಿ ಈ ನಡುವೆ, ಮುಂಚೆ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಇದಾದಮೇಲೆ ಇದು ಪರೋಟ ಥರ ಫೋಲ್ಡ್ ಮಾಡಿ ಮಧ್ಯ ಆಯಿಲ್ ಹಾಕ್ಬಿಟ್ಟು ತ್ರಿಕೋನ ಆಕಾರದಲ್ಲೇ ನಾವು ಚಪಾತಿ ಮಾಡೋದು, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಬಾಕ್ಸ್ ಪ್ಯಾಕ್ ಮಾಡಿದ್ವಿ ಅಂತಂದರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಹಾರ್ಡ್ ಅನಿಸಲ್ಲ. ನಾನಿಲ್ಲಿ ಯೂಶ್ವಲಿ ಎಲ್ಲರೂ ಯಾವ ರೀತಿ ಹಿಟ್ಟು ಕಲಿಸ್ತೀರ, ಉಪ್ಪು ನೀರು ಹಾಕ್ಬಿಟ್ಟು ಅದೇ ಥರನೇ ಕಲಸೋದು. ಇದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಸಿಟ್ಟು ಕಲಸಿ ಒಂದು 10-15 ನಿಮಿಷ ನೆನ್ಕೊಳ್ಳೋದಕ್ಕೆ ಬಿಡ್ತೀನಿ ಅಷ್ಟೇ. ಆದರೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಾನು ಯೂಸ್ ಮಾಡೋದು ಆಶೀರ್ವಾದ್. ಮನೇಲಿ ಮಾಡ್ಕೊಳ್ಳೋದು ಏನಾದರೂ ಹಿಟ್ಟು ಖಾಲಿ ಆದರೆ ಎಮರ್ಜೆನ್ಸಿಗೆ ಆಶೀರ್ವಾದ್ ಯೂಸ್ ಮಾಡ್ತೀನಿ. ಆಶೀರ್ವಾದ್ ಕೂಡ ಸ್ವಲ್ಪ ಒಂದು 60-70% ನಾವು ಮನೇಲಿ ಯಾವ ರೀತಿ ಹಿಟ್ಟನ್ನು ಮಾಡಿಸ್ತೀವಿ ಅದೇ ರೀತಿ ಸ್ವಲ್ಪ ಹೋಲಿಕೆ ಆಗುತ್ತೆ, ಪರವಾಗಿಲ್ಲ ಮಾಡ್ಬೋದು. ನೀವು ಯಾವುದನ್ನು ಯೂಸ್ ಮಾಡ್ಕೊಳ್ತೀರ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಅದಾದಮೇಲೆ ಚೆನ್ನಾಗಿ ಚಪಾತಿ ಬೇಯ್ತಾ ಇದ್ದಂಗೆನೇ ಸೈಡಲ್ಲೆಲ್ಲ ಚೆನ್ನಾಗಿ ಬೇಯಿಸಿ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೀವು ಯಾವ ರೀತಿ ಮಾಡ್ತೀರಾ, ಒಂದು ವೇಳೆ ಫೋಲ್ಡಿಂಗ್ ಮಾಡೋದೇ ಆದರೆ ಚಪಾತಿ ನಾನು ತುಂಬ ತೆಳುವಾಗಿ ಒತ್ಕೊತೀನಿ. ಚಪಾತಿ ತೆಳುವಾಗಿದ್ದರೆ ನಾನು ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಚಪಾತಿ ಒಂದೊಂದೇ ಚಪಾತಿ ಬೆಳಿಗ್ಗೆ ಆದರೂ ವೀಕ್ ಫಸ್ಟ್ ಡೇ ಮಂಡೇ ಹೊತ್ತಂತೂ ಯಾವ ಚಪಾತಿ ಮಾಡೋದಕ್ಕೆ ಬೋರ್ ಆಗುತ್ತೆ. ಆದರೆ ಪನ್ನೀರ್ ತೊಗೊಬಂದು ಇಟ್ಬಿಟ್ಟಿದ್ದ ಕಾರಣದಿಂದ ನಾನು ಚಪಾತಿ ಮಾಡೋದಕ್ಕೆ ಅಂತ ನಿಂತ್ಕೊಂಡೆ. ಆ್ಯಂಡ್ ಆ ವೀಕ್ ಫುಲ್ಲೂ ಮನೇಲಿ ಕೆಲಸನೇ ಆಗಿಲ್ಲ ನನಗೆ. ಯಾಕಪ್ಪ ನಾನು ಚಪಾತಿ ಹಿಟ್ಟು ಕಲಿಸ್ಬಿಟ್ಟೆ ಅನ್ನೋಷ್ಟು ಸಖತ್ತು ಬೋರ್ ಆಗಿಬಿಟ್ಟಿತ್ತು ಈ ಸಲ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಮಾಡಬೇಕು, ಮಕ್ಳಿಗಾಗೆ ಮಾಡಬೇಕು. ಇಲ್ಲಾಂದರೆ ಅವ್ರಿಗೆ ಏನು ಹೇಳಿರ್ತೀವಿ, ಏನು ಕೇಳಿರ್ತಾರೆ ಮಕ್ಕಳು
ಅದನ್ನು ಮಾಡಿಕೊಟ್ರೆ ಮಾತ್ರನೇ ಬಾಕ್ಸು ಖಾಲಿ ಆಗ್ಬಿಟ್ಟು ಮನೆಗೆ ಬರುತ್ತೆ. ಇಲ್ಲಾಂದರೆ ಏನು ಕೊಟ್ಟು ಕಳಿಸಿರ್ತೀವಿ ಅದನ್ನು ತೊಗೊಂಡು ಬರ್ತಾರೆ, ಅಯ್ಯೋ ಮಗು ತಿಂದಿಲ್ಲದೆ ಬಂದಿದೆ ಅಂತ ನಮ್ಗೆ ಅದರದ ಬೇಜಾರು. ಆ ಬೇಜಾರು ಬೇಡ ಅಂತ ಹೇಳಿ ನಾನಿಲ್ಲಿ ನನ್ನ ಕೈಲಿ ಆಗಿಲ್ಲ ಅಂದ್ರೂ ಅವತ್ತು ಸಖತ್ ಹೆಡ್ಡೇಕ್ ಬೇರೆ ಇತ್ತು. ಊರಿಗೆ ಹೋಗಿ ಬಂದುಬಿಟ್ಟು ಅದೇನು ಅಂತ ಗೊತ್ತಿಲ್ಲ, ಏನೂ ಒಂದು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಆದ್ರೂ ಮಾಡಿಕೊಟ್ಟೆ. ನೀವು ಯಾವ ರೀತಿ ಚಪಾತಿ ಮಾಡ್ತೀರಾ ಅಂತ ಹೇಳಿ. ಅಂದರೆ ಕೆಲವೊಬ್ಬರು ಏನಂತಾರದು ರೋಟಿ ಮೇಕರ್ನ ಯೂಸ್ ಮಾಡ್ತಾರೆ. ನಮಗೆಷ್ಟೇ ಏನೇ ರೋಟಿ ಮೇಕರ್ ಅಂತ ಯೂಸ್ ಮಾಡಿದ್ರೂ ಕೂಡ ನಾವು ಕೈಯಲ್ಲಿ ಮಾಡೋಷ್ಟು ಅಂದರೆ ಒತ್ತಿ ಮಾಡೋಷ್ಟು ಖುಷಿ ಸಮಾಧಾನ ಸಿಗೋದಿಲ್ಲ ಅಂಥೇಳಿ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದಾದಮೇಲೆ ಅಡುಗೆಗೆ ಆಯಿಲು ಹೆಚ್ಕೊಂಡಿತ್ತು, ಇದನ್ನು ಜಗ್ಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ವಾಶ್ ಮಾಡಿಬಿಟ್ಟು. ಇದಾದಮೇಲೆ ನಾನು ಮಿಸ್ಟರ್ ಗೋಲ್ಡ್ ಅವ್ರದ್ದು ಯೂಸ್ ಮಾಡೋದು ಆಯಿಲ್ ಬ್ರ್ಯಾಂಡು. ಗ್ರೌಂಡ್ನಟ್ ಒಂದೊಂದು ಸಲ ರೈಸ್ ಬ್ರ್ಯಾನ್ ಯೂಸ್ ಮಾಡ್ತೀನಿ. 1 ತಿಂಗಳು ಗ್ರೌಂಡ್ನಟ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಬಂದುಬಿಟ್ಟು ರೈಸ್ ಬ್ರ್ಯಾನ್ ಯೂಸ್ ಮಾಡ್ತೀನಿ. ನೀವು ಯಾವುದೆಲ್ಲ ಗುಡ್ ಆಯಿಲ್ ಅಂತ ಹೇಳಿ ನಾನು ಶಿಫ್ಟ್ ಆಗೋಣ ಅಂತಿದ್ದೀನಿ. ಒಂದೇ ಥರದ ಕಂಪ್ನಿದು ನನಗೂ ಯಾಕೋ ಬೋರ್ ಬಂದುಬಿಟ್ಟಿದೆ. ಇದಾದಮೇಲೆ ಈ ಬಿಸ್ಕೆಟ್ ತೊಗೊಂಬಂದು ಇಟ್ಟಿದ್ದು 2-3 ಡೇಸ್ ಆಗಿತ್ತು, ಬಾಕ್ಸಿಗೆ ಹಾಕೇ ಇಟ್ಟಿರಲಿಲ್ಲ. ಇದು ನನ್ನ ಫೇವ್ರೆಟ್ ಹಾರ್ಟ್ ಶೇಪ್ ಬರುತ್ತೆ, ಆಮೇಲೆ ಹಾಫ್ ಮೂನ್ ಶೇಪ್ ಬರುತ್ತೆ, ಸ್ವೀಟ್ ಖಾರ ಖಾರ ಸಾಲ್ಟಿ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಿಗೆಲ್ಲ ಈ ಥರದ ಈ ಬಿಸ್ಕೆಟ್ ಇಷ್ಟ ಕಮೆಂಟ್ ಮಾಡಿ. ನನಗೂ ಅವಾಗ ನನ್ನಂಥವ್ರು ಇದ್ದಾರಪ್ಪ ಅಂತ ಖುಷಿಯಾಗುತ್ತೆ. ಇದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಮೂಲಂಗಿ ತಿಳಿ ಸಾಂಬಾರನ್ನ ಮಾಡಿಕೊಂಡೆ. ಯಾವಾಗಲೂ ತಿಕ್ಕಾಗಿ ಮಾಡ್ತಿದ್ದೆ ಮೂಲಂಗಿ ಸಾಂಬಾರು, ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಕೆಲಸ ಬೆಳಗ್ಗೆ ಹೊತ್ತು ಅಡುಗೆ ಕೆಲಸಕ್ಕೆ ನಿಂತರೆ ಗ್ಯಾಸ್ ಸ್ಟವ್ ಪಜಿತಿ ಅಂತೂ ಕೇಳೋದೇ ಬೇಡ, ಸಾಕಾಗಿ ಹೋಗಿರುತ್ತೆ. ಎಣ್ಣೆ ಮಸಾಲಾಸು, ಕೆಲವೊಂದು ಸಲ ಹಾಲು ಕಾಯಕ್ಕೆ ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ತಾಯಿರ್ತೀನಿ, ಉಕ್ಕಿ ಎಲ್ಲ ಚೆಲ್ಲೋಗ್ಬಿಟ್ಟಿರುತ್ತೆ. ಎನಿ ಟೈಮ್ ಸೋಪ್ ಯೂಸ್ ಮಾಡಿ 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 ಕೈ ಚರ್ಮ ಎಲ್ಲ ಎದ್ದೇಳೋಕ್ಕೆ ಶುರುವಾಗ್ಬಿಟ್ಟಿತ್ತು. ಆವಾಗಿಂದ ನಾನು ಕಾಲಿನ್ ಯೂಸ್ ಮಾಡಿದೆ. ಕಾಲಿನ್ ಇರಲಿಲ್ಲ ಅಂತಂದ್ಬಿಟ್ಟು ಇದು ಯಾವುದೋ ಸ್ಪಾರ್ಕಲ್ ಅಂತ ಎಮರ್ಜೆನ್ಸಿಗೆ ಅಂತ ಡಿಮಾರ್ಟಲ್ಲಿ ತಂದಿಟ್ಕೊಂಡಿದ್ದೆ. ಪರವಾಗಿಲ್ಲ, ಇದು ತುಂಬ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಇದಿಷ್ಟು ನನ್ನ 2 ಡೇಸ್ ವ್ಲಾಗ್ ಆಗಿರುತ್ತೆ, ಲಾಸ್ಟ್ ಮಂಡೇದು. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.